ಅದೆಲ್ಲ ನಿಜ. ಮಯೂರಿ ಮನೇಲಿಲ್ಲ. ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಿ ಯಜಮಾನ್ರೆ. ನಮ್ಗೆ ಯಾರಿಗೂ ಹೇಳ್ದೆ ಹೊಟ್ಟೋಗಿದ್ದಾಳೆ. ತಾರಕ್ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಿದ್ದಾನೆ. ಅವಳು ಎಲ್ಲಿದ್ದಾಳೆ ಅಂತನೂ ಕೂಡ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ನಿನಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿನಗೆ ಹೇಳಕ್ಕಾಗ್ಲಿಲ್ಲ. ಬೆಟ್ಟೆಯ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನ್ ಮಗಳನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಆ ಮಾತು ಉಳಿಸ್ಕೊಳಕ್ಕಾಗದೆ ಇರೋ ಪಾಪಿ ನಾನು. ಅಂದ್ರೆ ನಿಜವಾಗ್ಲೂ ನನ್ ಮಗಳಿ ಮನೇಲಿಲ್ವಾ? ಅಯ್ಯೋ, ನಮ್ಮನೆ ದೇವತೆ ಈ ಮನೇಲಿಲ್ವಾ? ಅವ್ವ ಮಗಳೇ, ಮಯೂರಿ ಎಲ್ಲವ ಇದೆಯಾ? ಈ ಅಪ್ಪ ಬಿಟ್ಟು ಹೋಗೋಕ್ ನಿಂಗೆ ಹೆಂಗವ ಮನ್ಸ್ ಬಂತು? ಯಾಕವ್ವ ಹಿಂಗ್ ಮಾಡ್ದೆ? ದುರ್ಗವ್ವ ಯಾಕವ್ವ ಹಿಂಗ್ ಮಾಡ್ಬಿಟ್ಟೆ? ನನ್ನ ಮಗಳು ಏನಂತ ತಪ್ಪು ಮಾಡಿದ್ಲು? ಅಯ್ಯೋ ನಮಸ್ಕಾರ ಸರ್, ಬನ್ನಿ. ಇಲ್ಲಿ ಮಯೂರಿನ ಯಾರು? ಅವಳು ನನ್ನ ಸೊಸೆ. ಸರಿ, ಅವ್ರನ್ನ ಕರೀರಿ. ಎಕ್ಸ್ಕ್ಯೂಸ್ ಮಿ ಸರ್, ನೀವಾಗೆ ನಮ್ಮನೆ ಹತ್ರ ಬಂದು ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಮೇಡಮ್, ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ದಿರ ಇಲ್ಲಿಗೆ ಬಂದಿಲ್ಲ. ನಿಮ್ಮನೆ ಸೊಸೆಗೆ ನೀವೆಲ್ಲ ಸೇರ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ವಿಚಾರಿಸೋಣ ಅಂತ ಇಲ್ಲಿ ಬಂದ್ವಿ. ನೋಡಿ ಸರ್, ನೀವ್ ಯಾರ ಮನೆಗ್ ಬಂದು ಏನ್ ಮಾತಾಡ್ತಾ ಇದ್ದೀರೋ ಅನ್ನೋ ಸೆನ್ಸ್ ಇದೆಯಾ? ನೀವ್ ಅನ್ಕೊಂಡಿರೋ ಹಾಗೆ ಇಲ್ಲಿ ಯಾವ ಸೊಸೆನೂ ಇಲ್ಲ, ನಾವ್ ಯಾರಿಗೂ ಹಿಂಸೆ ಕೊಟ್ಟಿಲ್ಲ. ನೀವು ಪ್ಲೀಸ್ ಇಲ್ಲಿಂದ ಹೋಗ್ಬೋದು. ರಾಜೇಶ್ವರಿ ಮೇಡಮ್, ನೀವು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆಗಿರ್ಬೋದು, ಸಮಾಜದಲ್ಲಿ ನಿಮ್ಗೆ ದೊಡ್ಡ ಹೆಸರೇ ಇರ್ಬೋದು, ಆದ್ರೆ ನಮ್ ಕೆಲ್ಸ ಗಡ್ಡಿಪಡಿಸೋದು ನಿಮ್ಗೆ ಒಳ್ಳೇದಲ್ಲ. ಇನ್ನು ಹೇಗ್ ಮಾತಾಡ್ಬೇಕು? ನೀವು ಬಂದಿರೋದು ನನ್ನ ಮನೆ ಬಾಗ್ಲಿಗೆ ಅನ್ನೋದು ಮರಿಬೇಡಿ. ಇದು ನನ್ನ ಮನೆ. ನಾನ್ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವೇನ್ ಹೊರಡಿ, ನಾನ್ ಬಂದ್ AC ಹತ್ರ ಮಾತಾಡ್ತೀನಿ.